ಅಧ್ಯಾಯದ 61ನೇ ಶ್ಲೋಕ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಅಂದ್ರೆ ಕೃಷ್ಣ ಹಿಂದೆ ಹೇಳಿದ್ದೇನು, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜ್ಞಾನಿಯಾಗಿದ್ದರೂ ಕೂಡ ವಿಪಶ್ಚಿತ ಅಪಿ ಇಂದ್ರಿಯಾಣಿ ಪ್ರಮಾಥೀನಿ ಇಂದ್ರಿಯಾಣಿ ಮನಃ ಪ್ರಸವಂ ಹರಂತಿ. ಜ್ಞಾನಿಯ ಮನಸ್ಸನ್ನು ಕೂಡ ಈ ಇಂದ್ರಿಯಗಳು ಹಾಳು ಮಾಡಿಬಿಡುತ್ತೆ. ಇಂದ್ರಿಯಗಳು ಅಂದ್ರೆ ಇಂದ್ರಿಯಗಳ ಅಪೇಕ್ಷೆ, ಇಂದ್ರಿಯಗಳಿಗೆ ವಿಷಯ ಪದಾರ್ಥಗಳ ಕಡೆಗೆ ಹುಟ್ಟುವಂತ ಆಕರ್ಷಣೆ. ಆ ಆಕರ್ಷಣೆ ಎಂಬುವಂಥದ್ದು ನಮ್ಮನ್ನ ದಾರಿ ತಪ್ಪಿಸತ್ತೆ ಅನ್ನೋದು ಮಾತನ್ನ ಹೇಳ್ದ. ಹಾಗಾದ್ರೆ ಬಾಹ್ಯ ಆಕರ್ಷಣೆಗಳು, ಹೊರ ಜಗತ್ತಿನ ಆಕರ್ಷಣೆ ಎಂಬುದು ನಮ್ಮನ್ನ ದಾರಿ ತಪ್ಪಿಸತ್ತೆ ಅಂದಮೇಲೆ, ದಾರಿ ತಪ್ಪಿಸತ್ತೆ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನಲ್ವಾ, ಅಂದ್ಮೇಲೆ ನಾವು ದಾರಿ ತಪ್ಪುವಂಥದ್ದು ಸಹಜ. ದಾರಿ ತಪ್ಪೀವಿ ಅಂದ್ಮೇಲೆ ಸಾಧನಾ ಮಾರ್ಗದಲ್ಲಿ ನಾವ್ ಯಾಕೆ ಬರಬೇಕು? ಈ ಸ್ಥಿತಪ್ರಜ್ಞರಾಗುವಂತ ಪ್ರಯತ್ನ, ಅಪರೋಕ್ಷ ಜ್ಞಾನವನ್ನ ಪಡೆಯುವಂತ ಪ್ರಯತ್ನವನ್ನ ನಾವು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ದಾರಿ ತಪ್ಪಿಸತ್ತೆ ಅಂತ ಮಾತ್ರಕ್ಕೆ ನಾವು ದಾರಿ ತಪ್ಪಬೇಕು ಅಂತೇನಿಲ್ಲ. ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳಿದೆ ಅಂದ ಮಾತ್ರಕ್ಕೆ ಆಕ್ಸಿಡೆಂಟ್ ಆಗ್ಲೇಬೇಕು ಅಂತೇನಿಲ್ಲ. ಎಚ್ಚರಿಕೆಯಿಂದ ಹೋದ್ರೆ ಆಕ್ಸಿಡೆಂಟ್ ಆಗದೇನೆ ನಾವು ಸರಿಯಾಗಿ ನಮ್ಮ ಗುರಿಯನ್ನ ಮುಟ್ಟಬಹುದು ಅಲ್ವಾ? ಹಾಗೆ ಇಂದ್ರಿಯಗಳನ್ನ ನಮ್ಮ ಮನಸ್ಸು ಬಲಾತ್ಕಾರವಾಗಿ ವಿಷಯ ಪದಾರ್ಥಗಳ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಎಲ್ಲ ಹೊರಗಿನ ಪ್ರಪಂಚ ನಮ್ಮನ್ನ ಆಕರ್ಷಣೆ ಮಾಡಿ ನಮ್ಮನ್ನ ದಾರಿ ತಪ್ಪಿಸತ್ತೆ ಅನ್ನೋದೆಲ್ಲ ಸರಿ. ಆದ್ರೆ ದಾರಿ ತಪ್ಪಿಸುವ ಸಾಧ್ಯತೆ ಅಷ್ಟೇ, ದಾರಿ ತಪ್ಪಿಸ್ಲೇಬೇಕು ಅಂತೇನಿಲ್ಲ. ಇವಾಗ ದಾರಿ ತಪ್ಪಿಸುವ ಸಾಧ್ಯತೆ ಇದೆ, ಆದ್ರೆ ನಾವು ದಾರಿ ತಪ್ಪಬಾರದು. ಅದೇ ಒಂದು ದೊಡ್ಡ ಸಾಧನೆ ಅಲ್ವಾ? ಈಗ ನೆಲದಲ್ಲಿ ನಡ್ಕೊಂಡು ಹೋಗೋದು ದೊಡ್ಡ ಸಾಧನೆ ಅಲ್ಲ, ನೀರಿನಲ್ಲಿ ನಡೀತಾನೆ ಅಂದ್ರೆ ದೊಡ್ಡ ಸಾಧನೆ ಅಲ್ವಾ? ಬೆಟ್ಟ ಯಾವುದೋ ಒಂದು ಹಿಮಾಲಯ ಪರ್ವತವನ್ನ ಏರ್ತಾನೆ ಅನ್ನೋದು ಸಾಧನೆ. ಸುಮ್ಮನೆ ನೆಲದಲ್ಲಿ ಒಂದು 10 ಹೆಜ್ಜೆ ನಡೆದಾನೆ ಸಾಧನೆ ಅಲ್ವೇ ಅಲ್ಲ ಅದು. ಅದು ಇಡೀ ಭೂಮಂಡಲವನ್ನ ಕಾಲ್ನಡಿಗೆಯ ಮೂಲಕವಾಗಿ ಅವನು ತಿರುಗಿದ್ದಾನೆ ಅಂದ್ರೆ ಅದು ದೊಡ್ಡ ಸಾಧನೆ. ಹಾಗೆ ಸಾಧಕರಾಗಬೇಕು ಅಂತ ಹೇಳಿದ್ರೆ ಕಷ್ಟಪಡ್ಲೇಬೇಕು. ಈಗ ಬೆಟ್ಟವನ್ನ ಸುಲಭದಲ್ಲಿ, ಹಿಮಾಲಯ ಪರ್ವತ ಹತ್ತಬೇಕು, ಸುಲಭದಲ್ಲಿ ಹತ್ಲಿಕ್ಕಾಗತ್ತಾ? ಅಥವಾ ಈಗ ತಿರುಮರದ ಮೇಲೆ ಬೆಟ್ಟದಲ್ಲಿ ಒಟ್ಟು 108 ತೀರ್ಥಗಳಿದ್ದಾವೆ ಅಂತ ಹೇಳ್ತಾರೆ. 108 ತೀರ್ಥಗಳು. ನಾವು ಕೇವಲ ಅಲ್ಲಿ ತಿಮ್ಮಪ್ಪನ ದರ್ಶನವನ್ನ ಮಾಡಿ ಬರ್ತೇವೆ ಅಷ್ಟೇ. ಮತ್ತಿನ್ನೊಂದು ಕೆಲವೊಂದು ಆಕಾಶ ಗಂಗೆ ಈ ತರ ಕೆಲವೊಂದು ಭಾಗಗಳನ್ನ ಮಾತ್ರ ನೋಡಿ ಬರ್ತೇವೆ. ಅದರಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗದ ಅತ್ಯಂತ ಕಠಿಣವಾಗಿರ್ತಕ್ಕಂಥ 108 ತೀರ್ಥಗಳು ಇರ್ತಕ್ಕಂಥ ಬೇರೆ ಬೇರೆ ಜಾಗಗಳಿದ್ದಾವೆ. ಅದನ್ನ ಸಾಮಾನ್ಯವಾಗಿ ದುರ್ಬಲರು ನೋಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅಲ್ಲಿ ಹೋಗಿ ಆ ತೀರ್ಥಗಳಲ್ಲಿ ಸ್ನಾನ ಮಾಡೋದು, ಆ ನೀರನ್ನ ಪ್ರೋಕ್ಷಣೆ ಮಾಡೋದು ದೊಡ್ಡ ಸಾಧನೆ ಅಲ್ವಾ? ಹಾಗೆ ಇಂದ್ರಿಯಗಳು ದಾರಿ ತಪ್ಪುವಂಥದ್ದು ಸಹಜ, ತಗ್ಗಿದ್ದಲ್ಲಿ ನೀರು ಹರಿದು ಹೋಗುವಂಥದ್ದು ಸಹಜ. ಅದನ್ನ ಅಡ್ಡಕಟ್ಟಿ ನಾವು ನಮ್ಮ ಉಪಯೋಗಕ್ಕೆ ಬೇಕಾದಂತೆ ಬಳಸಿಕೊಳ್ಳುವುದು ಸಾಧನೆ. ಅದೇ ರೀತಿಯಲ್ಲಿ ಸಾಧನೆ ಮಾಡಬೇಕು, ನಿರಂತರ ಪ್ರಯತ್ನ ಬೇಕು. ಇಂದ್ರಿಯಗಳು ದಾರಿ ತಪ್ಪತ್ತೆ ಅಂದ ಮಾತ್ರಕ್ಕೆ ಅದನ್ನದು ಹೋದ ದಾರಿಯಲ್ಲಿ ಬಿಟ್ಟು ಬಿಡಬಾರದು. ಮಕ್ಕಳು ಹಾಳಾಗ್ತಾರೆ ಅಂತ ಹೇಳಿ ಅವುಗಳನ್ನ ಹೇಗ್ ಬೇಕಾದ್ರೂ ಹಾಳಾಗಿ ಅಂತ ಬಿಡೋದಲ್ಲ. ನಾವು ಮಕ್ಕಳನ್ನ ನಿಯಂತ್ರಣ ಮಾಡುವ ಕೆಲಸವನ್ನ ಮಾಡಬೇಕು. ಇವತ್ತಿನ ಜಗತ್ತಿನಲ್ಲಿ ಮಕ್ಕಳು ಸರಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವ್ರು ಹೋಗೋ ದಾರಿಲಿ ಬಿಟ್ಟು ಬಿಡೋಣ, ಅದು ತಪ್ಪದು. ಇವತ್ತಿನ ಆಕರ್ಷಕ ಜಗತ್ತಿನಲ್ಲಿ ಮಕ್ಕಳು ತಪ್ಪಿನ ದಾರಿಯಲ್ಲಿ ಹೋಗುವಂಥದ್ದು ಸಹಜ. ಅಂದ ಮಾತ್ರಕ್ಕೆ ನಾವು ತಪ್ಪು ಮಾಡುವಂತೆ ಬಿಡಬೇಕು ಅಂತಲ್ಲ, ಅವರನ್ನು ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ಅನ್ನೋದನ್ನ ಕೃಷ್ಣ ಹೇಳ್ತಿದ್ದಾನೆ. ತಾನಿ ಸರ್ವಾಣಿ ಸಂಯಮ್ಯ. ತಾನಿ ಅಂದ್ರೆ ಯಾವುದು? ಅವುಗಳನ್ನು ಅಂದ್ರೆ ಯಾವುದನ್ನ? ಆ ನಮ್ಮನ್ನ ದಾರಿ ತಪ್ಪಿಸುವಂತ, ಆತ್ಮನನ್ನ ದಾರಿ ತಪ್ಪಿಸುವಂತ ಇಂದ್ರಿಯಗಳು ಅಂತಿದ್ದಾವಲ್ಲ, ಆ ಎಲ್ಲಾ ಇಂದ್ರಿಯಗಳನ್ನು ಸಂಯಮ್ಯ, ಚೆನ್ನಾಗಿ, ಯಮ ಉಪರಮೆ, ಚೆನ್ನಾಗಿ ನಿಯಂತ್ರಣ ಮಾಡಿಕೊಳ್ಳಬೇಕು. ಕುದುರೆ ಎಲ್ಲಾಯ್ತಾ ಅಲ್ಲಿ ಹೋಗ್ತಾ ಇರುತ್ತೆ, ಎಲ್ಲಾಯ್ತಾ ಅಲ್ಲಿ ಹೇಗಾಯ್ತಾ ಆಗಿ ಹೋಗ್ತಕ್ಕಂಥ ಕುದುರೆಯನ್ನ ಲಗಾಮಿನ ಮೂಲಕವಾಗಿ ನಾವು ನಿಯಂತ್ರಣ ಮಾಡಿದರೆ ನಾವು ನಮ್ಮ ಗುರಿಗೆ ಕುದುರೆಯ ಮೂಲಕವಾಗಿ ಹೋಗ್ಬೋದು. ಇಲ್ಲ ಅಂದ್ರೆ ಕುದುರೆ ಹೋಗಿ ನಾವ್ ಯಾವ್ದೋ ಒಂದು ಹೊಂಡಕ್ಕೆ ಬಿಡ್ಬೇಕಾಗತ್ತೆ, ಯಾವುದೋ ಒಂದು ಕಾಡುಪಾಲಾಗ್ಬೇಕಾಗತ್ತೆ. ಹಾಗಾಗಿ ಇಂದ್ರಿಯಗಳು ಹೋದಲ್ಲಿ ನಾವು ಹೋಗೋದಲ್ಲ, ನಮಗೆ ಎಲ್ಲಿಗೆ ಬೇಕೋ ನಮಗೆ ಏನನ್ನ ನೋಡ್ಬೇಕೋ ಅದನ್ನು ಮಾತ್ರ ನೋಡುವಂತೆ, ಆತ್ಮೋದ್ಧಾರಕ್ಕೆ ಬೇಕಾದದನ್ನ ನೋಡುವಂತೆ ಕಣ್ಣಿಗೆ ಪಾಠ ಹೇಳ್ಕೊಡ್ಬೇಕು. ಆತ್ಮೋದ್ಧಾರಕ್ಕೆ ಬೇಕಾದದ್ದನ್ನ ಕೇಳಿಸಿಕೊಳ್ಳುವಂತೆ ಕಿವಿಗೆ ನಾವು ನಿಯಂತ್ರಣ ಮಾಡಬೇಕು, ಪಾಠ ಹೇಳಬೇಕು, ತಿದ್ದಿ ಬುದ್ಧಿವಾದವನ್ನು ಹೇಳಬೇಕು. ಅದಕ್ಕೋಸ್ಕರ ಕೃಷ್ಣ ಹೇಳುವಂಥದ್ದು ಸಂಯಮ್ಯ, ಅವುಗಳನ್ನ ಚೆನ್ನಾಗಿ ನಿಯಂತ್ರಣವನ್ನ ಮಾಡಿ. ಮತ್ಪರಃ ಮತ್ಪರಃ ಆಸೀತ. ಯುಕ್ತ ಇಂದ್ರಿಯಗಳು ಯುಕ್ತವಾಗಿರುತ್ತೆ. ಏನು ಯುಕ್ತವಾಗಿರುತ್ತೆ? ಯುಕ್ತ ಅಂದ್ರೆ ಕೂಡಿಕೊಂಡಿರುತ್ತೆ. ವಿಷಯ ಪದಾರ್ಥಗಳೊಂದಿಗೆ ಯುಕ್ತವಾಗಿರತಕ್ಕಂಥ ಮನಸ್ಸನ್ನ ಮತ್ಪರಃ ಯುಕ್ತ ಆಸೀತ.
ಮತ್ಪರ ಅಂದ್ರೆ ಅಹಮೇವ ಪರಹ ಯಸ್ಯ ಸಹ ಮತ್ಪರಹ, ಭಗವಂತನೇ ಪರತತ್ವ. ನೋಡಿ, ಯಾವಾಗ ನಮಗೆ ಯಾವುದು ಒಳ್ಳೆಯದು ಅಂತ ನಮ್ಗೆ ಗೊತ್ತಿರಲ್ವೋ, ನಾವು ಯಾವ್ದನ್ ಬೇಕಾದ್ರೂ ಒಳ್ಳೇದು ಅನ್ಕೊಂಡಿರ್ತೀವಿ, ಅದರ ಕಡೆಗೆ ಆಕರ್ಷಿತರಾಗ್ಬಿಟ್ಟಿರ್ತೀವಿ. ಆದ್ರೆ ನಾವು ಹೇಳ್ಬೇಕು, ಅದು ಒಳ್ಳೇದಲ್ಲ, ಅದಕ್ಕಿಂತಲೂ ಕೂಡ ಇದು ಒಳ್ಳೇದು ಅಂದಾಗ ನಾವು ಯಾವ್ದನ್ನ ಒಳ್ಳೇದು ಅನ್ಕೊಂತೀವಿ ಅದನ್ನ ಬಿಡ್ತೀವಿ. ಬಿಟ್ಟು ಒಳ್ಳೇದ್ರ ಕಡೆಗೆ, ನಮ್ಗೆ ಯಾರೋ 4 ಜನ ಬುದ್ಧಿವಾದ ಹೇಳಿ ಇದು ಒಳ್ಳೇದು, ಇದನ್ನ ನೀನ್ ಮಾಡು ಅಂದಿರ್ತೀವಲ್ಲ, ಇದರ ಕಡೆಗೆ ಆಕರ್ಷಿತನಾಗು ಅಂತೀವಲ್ಲ, ಆ ಕಡೆಗೆ ಆಕರ್ಷಿತರಾಗ್ತೀವಿ. ಹಾಗೆ ಈ ವಿಷಯ ಪದಾರ್ಥಗಳ ಸಂಪರ್ಕ ಇದೆಯಲ್ಲ, ಅದು ಯಾವುದೂ ಕೂಡ ಶಾಶ್ವತವಾದದ್ದಲ್ಲ. ಅದು ದುಃಖವನ್ನು ಕೊಡುವಂಥದ್ದು. ತಾತ್ಕಾಲಿಕವಾಗಿ ಸುಖ ಕೊಟ್ಟಂತೆ ಕಂಡರೂ ಕೂಡ ಶಾಶ್ವತವಾಗಿ ದುಃಖವನ್ನೇ ಕೊಡುವಂಥದ್ದು. ನಿಜವಾಗಿ ಶ್ರೇಷ್ಠವಾದದ್ದು ಅಂದ್ರೆ ಯಾವುದು? ವಿಷಯ ಪದಾರ್ಥಗಳ ಸಂಪರ್ಕ ಅಲ್ಲ. ಮತ್ಯಾವುದು ಶ್ರೇಷ್ಠವಾದದ್ದು ಅಂದ್ರೆ ಮತ್ಪರಹ, ಮತ್ತೆ ಭಗವಂತನೇ ಪರ, ಅವನೇ ಸರ್ವೋತ್ತಮ, ಅವನೇ ಸರ್ವಶ್ರೇಷ್ಠ. ಅವನಲ್ಲಿ ಸಿಗುವಂತ ಸುಖ, ಅವನು ನೀಡಿದಾಗ ಸಿಗುವಂತ ಸುಖ ಇದೆಯಲ್ಲ, ಆ ಸುಖ ಮತ್ಯಾವುದಲ್ಲೂ ಕೂಡ ಸಿಗುವಂತದ್ದಲ್ಲ. ಈ ಒಂದು ನಾವು ಪಾಠವನ್ನ ನಮ್ಮ ಇಂದ್ರಿಯಗಳಿಗೆ ಹೇಳ್ಕೊಡ್ಬೇಕು. ಇಂದ್ರಿಯಗಳು ಎಲ್ಲೋ ಯಾವ್ದಾವುದನ್ನೋ ಬಯಸಿರ್ತವೆ, ಅದ್ಯಾವುದೂ ಕೂಡ ಬಯಸಲು ಯೋಗ್ಯವಾದದ್ದಲ್ಲ. ನೀನು ನಿನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಯಸು. ಇನ್ನು ನೀನು ಬಯಸ್ಬೇಕಾದದ್ದು ಏನನ್ನ ಅಂದ್ರೆ ಭಗವಂತನ ಅನುಗ್ರಹವನ್ನ. ಯಾಕಂದ್ರೆ ಅದೇ ಪರ, ಅದೇ ಶ್ರೇಷ್ಠ, ಅದೇ ಉತ್ತಮವಾಗಿರುವಂಥದ್ದು. ಯಸ್ಯ ಇಂದ್ರಿಯಾಣಿ ವಶೆ, ಯಾರ ಇಂದ್ರಿಯಗಳು ವಶದಲ್ಲಿದೆಯೋ, ಆತ್ಮನ ವಶದಲ್ಲಿ ಇಂದ್ರಿಯಗಳಿರಬೇಕು. ಆತ್ಮನ ವಶದಲ್ಲಿ ಮನಸ್ಸು, ಆತ್ಮನಿಯಂತ್ರಿತವಾದ ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳಿರಬೇಕು. ಹೊರತು ಕೇವಲ ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯ ಇತ್ತು ಅಂತಾದ್ರೆ, ಅಥವಾ ಇಂದ್ರಿಯಗಳ ನಿಯಂತ್ರಣದಲ್ಲಿ ಮನಸ್ಸಿತ್ತು ಅಂತಾದ್ರೆ, ಅದು ಏನೋ ದಾರಿ ತಪ್ಪಿಸುವಂತದ್ದೇ. ಹಾಗಾಗಬಾರದು. ನಮ್ಮ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಕೂಡ ತಿಳಿದಿರತಕ್ಕಂಥ ಬುದ್ಧಿ, ಆ ಬುದ್ಧಿಯ ಸಹಕಾರ ಇರ್ತಕ್ಕಂಥವನು ಆತ್ಮ. ಹೀಗೆ ಬುದ್ಧಿಯ ಸಹಕಾರ ಇರುವಂತ ಆತ್ಮ, ಆತ್ಮನ ನಿಯಂತ್ರಣದಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳು ಇರಬೇಕು. ಯಸ್ಯ ಇಂದ್ರಿಯಾಣಿ ವಶದಲ್ಲಿದ್ದಾವೋ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನ ಒಂದು ಪ್ರಕೃಷ್ಟವಾದ ಜ್ಞಾನ, ಅವನ ಆಲೋಚನಾ ಶಕ್ತಿ ಅದು ಪ್ರತಿಷ್ಠಿತವಾಗಿದೆ, ಒಂದು ಕಡೆಯಲ್ಲಿ ಸರಿಯಾಗಿ ಕೇಂದ್ರೀಕೃತವಾಗಿದೆ. ಆದ್ದರಿಂದಾಗಿ ನಾವು ನಮ್ಮ ಇಂದ್ರಿಯಗಳನ್ನ ಈ ಕ್ರಮದಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಂದ್ರಿಯಗಳ ನಿಯಂತ್ರಣ ಎಂಬುವಂಥದ್ದು ಅದು ಅತ್ಯಂತ ಕಠಿಣವಾದ ಕೆಲಸ, ಆದರೆ ಅಸಾಧ್ಯವಾದದ್ದಲ್ಲ. ಈಗ IAS KS ಇತ್ಯಾದಿ ಪರೀಕ್ಷೆಗಳು ಪಾಸ್ ಮಾಡುವಂಥದ್ದು ಅಸಾಧ್ಯ ಅಲ್ಲ, ಮತ್ತೇನು ಕಠಿಣವಾದ ಪರಿಶ್ರಮದಿಂದ ಸಾಧ್ಯವಾಗುವಂಥದ್ದು ಅಲ್ವಾ? ಹಾಗಾಗಿ ನಾವು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡುವಂಥದ್ದು ಅದು ಕಷ್ಟ, ಹೌದು. ಕಷ್ಟ ಅಂತ ಹೇಳಿ ಅದರಿಂದ ನಾವು ದೂರಕ್ಕೆ ಬರುವಂಥದ್ದು ತಪ್ಪಾಗತ್ತೆ. ನಾವು ನಮ್ಮ ಇಂದ್ರಿಯಗಳನ್ನ ಸಾಧನೆಯ ಮೂಲಕವಾಗಿ, ನಿರಂತರ ಪರಿಶ್ರಮದ ಮೂಲಕವಾಗಿ ಒಂದು ಭಗವತ್ ತತ್ವದ ಕಡೆಗೆ ಕೇಂದ್ರೀಕರಿಸಬೇಕು. ಬೇರೆ ಕಡೆಯಿಂದ ನಾವು ವಿಮುಖರಾಗಬೇಕು ಅನ್ನೋ ವಿಷಯವನ್ನ ಕೃಷ್ಣ ಇಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ತಾನಿ ಸರ್ವಾಣಿ ಇಂದ್ರಿಯಾಣಿ, ಇಂದ್ರಿಯಾಣಿ ಅಂತ ಇಲ್ಲಿಲ್ಲ, ತಾನಿ ಇಂದ್ರಿಯಾಣಿ ಅಂದ್ರೆ ಹಿಂದಿನ ಶ್ಲೋಕದಲ್ಲಿದೆ. ತಾನಿ ಅಂತ ಅವುಗಳನ್ನು ಅಂತ ಅರ್ಥ. ಅವುಗಳು ಅಂದ್ರೆ ಯಾವುದು? ಇಂದ್ರಿಯಗಳನ್ನು. ಹಾಗಾಗಿ ತಾನಿ ಸರ್ವಾಣಿ ಇಂದ್ರಿಯಾಣಿ, ಆ ಎಲ್ಲಾ ಇಂದ್ರಿಯಗಳನ್ನು ಸಂಯಮ್ಯ ಚೆನ್ನಾಗಿ ಬಿಗಿ ಹಿಡಿದು, ಯುಕ್ತ ನನ್ನಲ್ಲೇ ಮನಸ್ಸನ್ನ ಇಟ್ಟು, ಮತ್ಪರಹ ನಾನೇ ಪರತತ್ವ ಎಂದು ತಿಳಿದು. ಯಾಕಂದ್ರೆ ಉತ್ತಮವಾದ ಸರ್ವೋತ್ತಮವಾದದ್ದು ಇದೊಂದೇ ಅಂತ ಗೊತ್ತಾದಾಗ ಬೇರೆ ಎಲ್ಲವೂ ಕ್ಷುಲ್ಲಕವಾಗಿ ಕಾಣ್ಲಿಕ್ಕೆ ಶುರುವಾಗತ್ತೆ ಅಲ್ವಾ? ನಮ್ಮ ಹತ್ರ ರೋಲ್ಡ್ ಗೋಲ್ಡ್ ಮೊದಲು ಬೇಕಾದಷ್ಟು ಹಾಕೊಂತ ಇರ್ತೀವಿ. ಯಾವಾಗ ನಮಗೆ ಹೇರಳವಾಗಿ ಬಂಗಾರ ಬರ್ಲಿಕ್ಕೆ ಶುರುವಾಯ್ತೋ, ಬಂಗಾರ ನಮಗೆ ಕೊರತೆ ಇಲ್ಲದೆ ಸಿಗ್ತಾ ಇದೆ ಅಂದಾಗ ರೋಲ್ಡ್ ಗೋಲ್ಡ್ ಬಗ್ಗೆ ಆಕರ್ಷಣೆ ಹುಟ್ಟೋದಿಲ್ಲ. ಹಾಗೆ ವಿಷಯ ಪದಾರ್ಥಗಳ ಸಂಪರ್ಕವನ್ನೇ ದೊಡ್ಡದು ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಯಾವಾಗ ಭಗವಂತನೇ ಪರತತ್ವ, ಅವನೇ ಸರ್ವೋತ್ತಮ ಸರ್ವಶ್ರೇಷ್ಠ ಅಂತ ಗೊತ್ತಾಗುತ್ತೋ, ವಿಷಯ ಪದಾರ್ಥಗಳ ಸಂಪರ್ಕ ಅದು ತನ್ನಷ್ಟಕ್ಕೆ ತಾನೇ ದೂರವಾಗ್ತಾ ಹೋಗತ್ತೆ. ಹಾಗಾಗಿ ಯುಕ್ತ ನನ್ನಲ್ಲೇ ಮನಸ್ಸನ್ನು ಇಟ್ಟು, ಅಂದ್ರೆ ಭಗವಂತನಲ್ಲೇ ಮನಸ್ಸನ್ನು ಇಟ್ಟು, ಮತ್ಪರಹ ನಾನೇ ಪರತತ್ವನೆಂದು ತಿಳಿದು ಆಸೀತ ಇರಬೇಕು. ಯಸ್ಯ ಯಾವ ಸಾಧಕನ ಇಂದ್ರಿಯಾಣಿ ಇಂದ್ರಿಯಗಳು ವಶೇ ಅಧೀನದಲ್ಲಿ ಇದೆಯೋ, ಅಂದ್ರೆ ಆತ್ಮನ ಅಧೀನದಲ್ಲಿ ಇದೆಯೋ, ತಸ್ಯ ಅಂತಹ ಸಾಧಕನ ಪ್ರಜ್ಞಾ ಅರಿವು ಪ್ರತಿಷ್ಠಿತಾಹಿ ಗಟ್ಟಿಯಾಗಿ ನೆಲೆಗೊಂಡಿದೆಯಷ್ಟೇ. ಹಿ ಎಂಬುದು ಪ್ರಸಿದ್ಧಾರ್ಥ ದ್ಯೋತಕವಾದ ಅವ್ಯಯ. ಇದು ಪ್ರಸಿದ್ಧ. ಅಂದ್ರೆ ಯಾರು ಅಪರೋಕ್ಷ ಜ್ಞಾನಿ ಅಂತ ಹೇಳಿದ್ರೆ, ಯಾರ ಇಂದ್ರಿಯಗಳು ನಿಯಂತ್ರಣದಲ್ಲಿ ಇದೆಯೋ ಅವನೇ ನಿಜವಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನಿ. ತನ್ನ ಕಣ್ಣು ಮುಂದೆ ಎಷ್ಟೇ ಆಕರ್ಷಕವಾದ ವಸ್ತು ಇರಲಿ, ರೂಪ ಇರಲಿ, ಕಣ್ಣ ಆ ಕಡೆ ಹೋಗಬಾರದು. ತನ್ನ ಚರ್ಮಕ್ಕೆ ಸಂಬಂಧಪಟ್ಟಾಗಿ ಎಷ್ಟೇ ಸುಖಸ್ಪರ್ಶ ನೀಡುವಂತ ಸಾಧನ ತನ್ನ ಜೊತೆಯಲ್ಲಿ ಇರಲಿ, ಆ ಕಡೆಗೆ ಚರ್ಮ ಆಕರ್ಷಿತವಾಗಬಾರದು. ಅದೇ ಸಾಧನೆ. ಈಗ ಯಾರ ಇಂದ್ರಿಯಗಳು ನಿಯಂತ್ರಣದಲ್ಲಿ ಇದೆಯೋ ಅವನೇ ನಿಜವಾಗಿರ್ತಕ್ಕಂತಹ ಅಪರೋಕ್ಷ ಜ್ಞಾನಿ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾಹಿ,
ಅವನ ಅರಿವು ಒಂದು ಕಡೆಗೆ ಕೇಂದ್ರೀಕೃತವಾಗಿದೆ. ಯಾವ ಕಡೆಗೆ ಕೇಂದ್ರೀಕೃತವಾಗಿದೆ? ಯಾವುದನ್ನು ಅವನು ಉತ್ತಮ ಅಂತ ತಿಳ್ಕೊಂಡಿದ್ದಾನೆ ಭಗವಂತನನ್ನ, ಆ ಪರತತ್ವವನ್ನ, ಆ ಕಡೆಗೆ ಅವನ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ. ಅಲ್ಲಿಗೆ ಅಪರೋಕ್ಷ ಜ್ಞಾನಿಯ ಲಕ್ಷಣವನ್ನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರ ಇಂದ್ರಿಯಗಳು ನಿಯಂತ್ರಣದಲ್ಲಿ ಇದೆಯೋ ಅವನು ಅಪರೋಕ್ಷ ಜ್ಞಾನಿ ಅಂತ ಹೇಳ್ತಾ ಇದ್ದಾನೆ. ಅದರ ಜೊತೆಗೆ ಇಂದ್ರಿಯಗಳ ನಿಯಂತ್ರಣ ಎಂಬುವಂಥದ್ದು ಅದು ಅಸಾಧ್ಯವಾದದ್ದಲ್ಲ, ದುಸ್ಸಾಧ್ಯವಾದದ್ದು. ಅಸಾಧ್ಯ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ದುಸ್ಸಾಧ್ಯ ಅಂದ್ರೆ ಕಷ್ಟಪಟ್ಟು ಅದನ್ನ ಸಾಧಿಸಬಹುದು, ನಿರಂತರವಾಗಿ ಸಾಧನಾ ಮಾರ್ಗದಲ್ಲಿ ಇದ್ದು ಸಾಧಿಸಬಹುದು ಎಂಬ ವಿಚಾರವನ್ನ ಕೃಷ್ಣ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಶ್ರೀಕೃಷ್ಣಾರ್ಪಣಮಸ್ತು.